ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಜಗತ್ತಿನ ಅತಿವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಅಂದ್ರೆ ನಮ್ಮ ಭಾರತ ದಿಢೀರ್ನೆ ಎದುರಾದ ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಹೇಗೆ ನಿಭಾಯಿಸುತ್ತಿದೆ ಅನ್ನೋದರ ಬಗ್ಗೆ ಇವತ್ತು ನಾವು ವಿವರವಾಗಿ ನೋಡೋಣ. ಈ ಕಠಿಣ ವಾಸ್ತವದ ನಡುವೆಯೂ ನಮ್ಮ ಆರ್ಥಿಕತೆಯನ್ನು ಸೇಫ್ ಆಗಿಡಲು ಯಾವ ರೀತಿಯ ಮಾಸ್ಟರ್ ಪ್ಲಾನ್ ನಡೆಯುತ್ತಿದೆ ಅಂತ ತಿಳಿಯೋಣ ಬನ್ನಿ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಈ ಫೇಮಸ್ ಮಾತು ಈಗಿನ ಸನ್ನಿವೇಶಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನೋಡಿ. ಜಾಗತಿಕ ರಾಜಕೀಯದ ಬಿರುಗಾಳಿ ಬಂದಾಗ ಸುಮ್ಮನೆ ಬೇರೆಯವರ ಮುಖ ನೋಡ್ಕಾ ಕೂರುವ ಬದಲು ಪರಿಸ್ಥಿತಿಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ನವದೆಹಲಿಯ ಪ್ರಬಲ ಮೈಂಡ್ಸೆಟ್ ಅನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಮೊದಲನೇದಾಗಿ ಈ ಜಾಗತಿಕ ಇಂಧನ ಬಿಕ್ಕಟ್ಟು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮಿಡ್ಲ್ ಈಸ್ಟ್ನಲ್ಲಿ ನಡೀತಿರುವ ಯುದ್ಧಗಳು ಮತ್ತು ಜಾಗತಿಕ ತೈಲ ಪೂರೈಕೆಯಲ್ಲಿ ಆಗ್ತಿರುವ ಅಡಚಣೆಗಳು ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಶೇಕ್ ಮಾಡ್ತಿವೆ. ಅದರ ಡೈರೆಕ್ಟ್ ಎಫೆಕ್ಟ್ ನಮ್ಮ ಮೇಲಾಗುತ್ತೆ. ಇಂಧನ ಬೆಲೆ ಏರಿಕೆ ಮತ್ತು ಹಾರ್ಮೂಜ್ ಜಲಸಂಧಿ ಮುಚ್ಚುವ ಭೀತಿಯಿಂದ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೆಚ್ಚಾಗುತ್ತೆ. ಇದರ ಜೊತೆಗೆ ಆರ್ಥಿಕ ಪ್ರಗತಿ ಸ್ಲೋ ಆಗುವುದು, ಇನ್ಫ್ಲೇಷನ್ ಗಗನಕ್ಕೇರುವುದು ಮತ್ತು ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿಯುವುದು ಇವೆಲ್ಲವೂ ನಮ್ಮ ಕಣ್ಮುಂದಿರುವ ಬಹಳ ದೊಡ್ಡ ಆರ್ಥಿಕ ಬೆದರಿಕೆಗಳು. ಈ ಬಿರುಗಾಳಿಯನ್ನು ಎದುರಿಸಲು ಪ್ರಧಾನಿಯವರು ಮೇ 15ರಿಂದ 20ರವರೆಗೆ ಬರೋಬ್ಬರಿ 5 ದೇಶಗಳ ಪ್ರವಾಸ ಕೈಗೊಂಡರು. ಮೇ 15ಕ್ಕೆ ಯುಎಇ, ಆಮೇಲೆ ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ, ಕೊನೆಗೆ ಇಟಲಿ. ಕೇವಲ 5 ದಿನಗಳಲ್ಲಿ ಗಲ್ಫ್ನಿಂದ ಯುರೋಪ್ವರೆಗೆ. ಎಂಥ ಬೃಹತ್ ಭೌಗೋಳಿಕ ವ್ಯಾಪ್ತಿಯಲ್ವಾ? ಇದು ಒಂದು ಬಹುಮುಖಿ ಕಾರ್ಯತಂತ್ರದ ಸ್ಪಷ್ಟ ಹೆಜ್ಜೆ. ಇಲ್ಲಿ ನಾವು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಪ್ರವಾಸದಲ್ಲಿ 2 ಮುಖಗಳಿವೆ. ಒಂದು ಕಡೆ ಯುಎಇಯಿಂದ ತೈಲ, ಅನಿಲದಂತಹ ತಕ್ಷಣದ ಅಗತ್ಯಗಳನ್ನು ಪೂರೈಸಿಕೊಳ್ಳೋದು, ಅಂದ್ರೆ ಈಗಿನ ಆರ್ಥಿಕ ಭದ್ರತೆ. ಇನ್ನೊಂದು ಕಡೆ ಯುರೋಪ್ ಜೊತೆ ಸೇರಿ ಗ್ರೀನ್ ಹೈಡ್ರೋಜನ್, ಸೆಮಿಕಂಡಕ್ಟರ್ ಮತ್ತು ಕ್ಲೀನ್ ಟೆಕ್ನಂತಹ ಭವಿಷ್ಯದ ಡೀಲ್ಗಳನ್ನು ಮಾಡಿಕೊಳ್ಳೋದು. ಇದು ನಿಜಕ್ಕೂ ನಮ್ಮ ಲಾಂಗ್ ಟರ್ಮ್ ವಿಷನ್ ಅನ್ಬೋದು. ಈಗ ಇಂಧನ ಪೂರೈಕೆಯ ಭದ್ರತೆಯ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಒಪೆಕ್ ಪ್ಲಸ್ ಗುಂಪಿನಿಂದ ಯುಎಇ ಹೊರಬಂದಿರೋದು ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಇದರಿಂದ ತೈಲ ಉತ್ಪಾದನೆ ಹೆಚ್ಚಾಗುತ್ತೆ. ನಮ್ಮ ಲಕ್ಷಾಂತರ ಕೈಗಾರಿಕೆಗಳಿಗೆ ಮತ್ತು ಯುಎಇಯಲ್ಲಿರೋ ನಮ್ಮ 45 ಲಕ್ಷ ಭಾರತೀಯರ ಆರ್ಥಿಕ ಭದ್ರತೆಗೆ ಈ ನಿರಂತರ ತೈಲ ಪೂರೈಕೆ ತುಂಬಾನೇ ಮುಖ್ಯ. ಅದಕ್ಕಾಗಿಯೇ ಅಬುದಾಬಿಯನ್ನು ಈ ಪ್ರವಾಸದ ಮೊದಲ ಮತ್ತು ಅತ್ಯಂತ ಕ್ರಿಟಿಕಲ್ ಸ್ಟಾಪ್ ಆಗಿ ಆಯ್ಕೆ ಮಾಡಿಕೊಂಡಿದ್ದು. 3 ಕೋಟಿ ಬ್ಯಾರಲ್ಗಳು ಇದು ಸಣ್ಣ ಸಂಖ್ಯೆಯಲ್ಲ. ಭಾರತದಲ್ಲಿರುವ ಎಡಿಎನ್ಒಸಿ ಅಂದ್ರೆ ಎಡಿಎನ್ಒಸಿ ಕಚ್ಚಾ ತೈಲ ಸಂಗ್ರಹಣಾ ಸಾಮರ್ಥ್ಯವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಿಸುವ ಒಪ್ಪಂದ ಇದಾಗಿದೆ. ಇದನ್ನು ಜಸ್ಟ್ ಒಂದು ಬಿಸ್ನೆಸ್ ಡೀಲ್ ಅಂತ ಅನ್ಕೋಬೇಡಿ. ಜಾಗತಿಕ ತೈಲ ಪೂರೈಕೆ ದಿಢೀರಂತ ನಿಂತು ಹೋದಾಗ ನಮ್ಮ ದೇಶವನ್ನು ಕಾಪಾಡುವ ನ್ಯಾಷನಲ್ ಸೆಕ್ಯೂರಿಟಿ ಶೀಲ್ಡ್ ಅಥವಾ ಭದ್ರತಾ ಕವಚ ಇದು. ಸರಿ, ತಕ್ಷಣದ ಎನರ್ಜಿ ಅಗತ್ಯಗಳೇನೋ ಮುಗೀತು. ಮುಂದೆ ಹಸಿರು ಭವಿಷ್ಯದ ನೀಲನಕ್ಷೆ ಹೇಗಿದೆ ನೋಡೋಣ. $27.8 ಬಿಲಿಯನ್. ಇದು ನೆದರ್ಲ್ಯಾಂಡ್ಸ್ ಜೊತೆಗಿನ ನಮ್ಮ 2024-25ರ ದ್ವಿಪಕ್ಷೀಯ ವ್ಯಾಪಾರದ ಮೊತ್ತ. ಜಸ್ಟ್ ಇಮ್ಯಾಜಿನ್ ಮಾಡಿ. ಈ ಬೃಹತ್ ಸಂಬಂಧದಿಂದ ನೆದರ್ಲ್ಯಾಂಡ್ಸ್ ಈಗ ಹಸಿರು ಜಲಜನಕ, ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಕ್ರಿಟಿಕಲ್ ಟೆಕ್ನಾಲಜಿ ಹೂಡಿಕೆಗಳಿಗೆ ಯುರೋಪ್ನಲ್ಲಿ ನಮಗೊಂದು ಬಹುದೊಡ್ಡ ಹೆಬ್ಬಾಗಿಲಾಗಿ ಮಾರ್ಪಟ್ಟಿದೆ. ಇಲ್ಲೊಂದು ಅದ್ಭುತವಾದ ಡೆವಲಪ್ಮೆಂಟ್ ಆಗಿದೆ. ಸೆಮಿಕಂಡಕ್ಟರ್ ಉತ್ಪಾದನೆಗಾಗಿ ವಿಶ್ವದ ದೈತ್ಯ ಕಂಪನಿ ಎಎಸ್ಎಂಎಲ್ ಮತ್ತು ನಮ್ಮ ಟಾಟಾ ಎಲೆಕ್ಟ್ರಾನಿಕ್ಸ್ ಕೈಜೋಡಿಸಿವೆ. ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನು ಬಿಟ್ಟು ಸಂಪೂರ್ಣವಾಗಿ ನಮ್ಮದೇ ಆದ ದೇಶೀಯ ಉತ್ಪಾದನಾ ಸಾಮರ್ಥ್ಯದತ್ತ ನಾವು ಇಡ್ತಿರುವ ಬಹುದೊಡ್ಡ ತಾಂತ್ರಿಕ ಜಿಗಿತ ಇದು. ಸ್ವೀಡನ್ನ ತಂತ್ರಜ್ಞಾನ ಮತ್ತು ಭಾರತದ ಬೃಹತ್ ಸ್ಕೇಲನ್ನು ಒಗ್ಗೂಡಿಸಿದ್ರೆ ಹವಾಮಾನ ಬದಲಾವಣೆಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅಂತ ಪ್ರಧಾನಿಯವರು ಹೇಳಿದ್ದಾರೆ. ಈ ಮಾತು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವಾ? ಈ ಭೇಟಿಯಿಂದ ಸ್ವೀಡನ್ ಜೊತೆಗಿನ ನಮ್ಮ ಪಾಲುದಾರಿಕೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೆಲ್ತ್ ಟೆಕ್ ಮತ್ತು ಸಪ್ಲೈ ಚೈನ್ ವ್ಯವಸ್ಥೆಯನ್ನು ಬಲಪಡಿಸುವ ಲೆವೆಲ್ಗೆ ಬೆಳೆದಿದೆ. ಇನ್ನು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗಿನ ಚರ್ಚೆ ಬಗ್ಗೆ ಹೇಳಲೇಬೇಕು. ಭಾರತ ಇಯು ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸ್ಪೀಡ್ ಅಪ್ ಮಾಡೋ ಬಗ್ಗೆ ಮಾತುಕತೆ ನಡೆದಿದೆ. ಇದನ್ನೇ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಯೋದು. ಡಿಜಿಟಲ್ ಮತ್ತು ಶುದ್ಧ ಇಂಧನ ಸಹಕಾರಕ್ಕಾಗಿ ಇದಂತ ಬಹುದೊಡ್ಡ ವೇದಿಕೆಯಾಗಲಿದೆ. ಇನ್ನು ಮುಂದಿನ ಹೆಜ್ಜೆ ನಾರ್ವೆಯೊಂದಿಗೆ ನಮ್ಮ ಬಾಂಧವ್ಯ ವೃದ್ಧಿ. ಬರೋಬ್ಬರಿ 43 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿದ್ದಾರೆ. ಓಸ್ಲೋದಲ್ಲಿ ನಡೆದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ನಿಜಕ್ಕೂ ಐತಿಹಾಸಿಕ. ಓರ್ಕ್ಲಾ, ಇಕ್ವಿನಾರ್ ಮತ್ತು ಯಾರಾ ಇಂಟರ್ನ್ಯಾಷನಲ್ನಂತಹ ನಾರ್ವೆ ಕಂಪನಿಗಳು ಈಗಾಗಲೇ ನಮ್ಮ ದೇಶದಲ್ಲಿ ಆಕ್ಟಿವ್ ಆಗಿವೆ. ಇವು ಜಗತ್ತು ಎದುರಿಸುತ್ತಿರುವ ಆಹಾರ, ಇಂಧನ ಮತ್ತು ರಸಗೊಬ್ಬರ ಅಭದ್ರತೆಗೆ ಅತ್ಯಂತ ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನು ನೀಡುತ್ತಿವೆ. 2030ರ ವೇಳೆಗೆ ಬರೋಬ್ಬರಿ 500 ಗಿಗಾವಾಟ್ ಶುದ್ಧ ಇಂಧನ ಉತ್ಪಾದಿಸುವ ಟಾರ್ಗೆಟ್ ನಮ್ಮ ಮುಂದಿದೆ.
ಇದೇನು ತಮಾಷೆಯ ಮಾತಲ್ಲ. ಈ ಗುರಿ ಮುಟ್ಟಲು ನಾರ್ವೆಯ ಬಳಿ ಇರುವ ಅಪಾರ ಬಂಡವಾಳ ಮತ್ತು ಕಡಲ ತಂತ್ರಜ್ಞಾನ ನಮಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಇದು ಕೇವಲ ಇಂಧನ ಖರೀದಿಯಲ್ಲ, ನಮ್ಮ ಭವಿಷ್ಯದ ತಂತ್ರಜ್ಞಾನದ ಮೇಲಿನ ಅತಿ ದೊಡ್ಡ ಹೂಡಿಕೆ. ಈ ಯುರೋಪ್ ಟೂರ್ನ ಕೊನೆಯ ನಿಲ್ದಾಣ ಇಟಲಿಯ ಬೆಂಬಲ ಮತ್ತು ಸಹಕಾರ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಜೊತೆ 2025-2029 ಜಂಟಿ ಕ್ರಿಯಾ ಯೋಜನೆ ಬಗ್ಗೆ ಡಿಸ್ಕಷನ್ ನಡೆದಿದೆ. 2025ಕ್ಕೆ ನಮ್ಮ ದ್ವಿಪಕ್ಷೀಯ ವ್ಯಾಪಾರ $16.77 ಬಿಲಿಯನ್ ತಲುಪಿದೆ. ಇದು ಬರೀ ವಾಣಿಜ್ಯ ವ್ಯಾಪಾರ ಅಷ್ಟೇ ಅಲ್ಲ, ರಕ್ಷಣಾ ಉಪಕರಣಗಳ ಸಹ ಉತ್ಪಾದನೆ ಮತ್ತು ಇನ್ನೋವೇಷನ್ ಆಧಾರದ ಮೇಲೆ ಕಟ್ಟಲಾದ ಒಂದು ಅತ್ಯಂತ ಭದ್ರವಾದ ಬುನಾದಿ. ಕೊನೆಯದಾಗಿ, ಈ ಎಲ್ಲಾ ಭೇಟಿಗಳು ಸೇರಿ ಹೇಗೆ ಒಂದು ಹೊಸ ಜಾಗತಿಕ ವ್ಯವಸ್ಥೆಯನ್ನು ರೂಪಿಸ್ತಿವೆ ಅಂತ ನೋಡೋಣ. ಈ 5 ದೇಶಗಳ ಪ್ರವಾಸದ ಚುಕ್ಕೆಗಳನ್ನು ಒಟ್ಟು ಸೇರಿಸಿ ನೋಡಿದರೆ 2026ರ ಒಂದು ಸ್ಪಷ್ಟವಾದ ಮಾಸ್ಟರ್ ಪ್ಲಾನ್ ನಮಗೆ ಕಾಣಿಸುತ್ತೆ. ಜಾಗತಿಕ ಆರ್ಥಿಕ ವಿಭಜನೆಯಿಂದ ಭಾರತವನ್ನು ಸೇಫ್ ಆಗಿಡಲು ಪ್ರತಿಯೊಂದು ದೇಶವೂ ಒಂದೊಂದು ಪಜಲ್ ಪೀಸ್ ಥರ ಕೆಲಸ ಮಾಡುತ್ತೆ. ಯುಎಇಯಿಂದ ತಕ್ಷಣದ ಎನರ್ಜಿ, ನೆದರ್ಲ್ಯಾಂಡ್ಸಿಂದ ಸೆಮಿಕಂಡಕ್ಟರ್, ಸ್ವೀಡನ್ನಿಂದ ತಂತ್ರಜ್ಞಾನ, ನಾರ್ವೆಯಿಂದ ಬ್ಲೂ ಎಕಾನಮಿ ಮತ್ತು ಇಟಲಿಯಿಂದ ಯುರೋಪ್ನ ರಾಜಕೀಯ ಬೆಂಬಲ. ಎಂಥ ಕ್ಯಾಲ್ಕ್ಯುಲೇಟೆಡ್ ಸ್ಟ್ರಾಟಜಿ ಅಲ್ವಾ? ಹಾಗಾದ್ರೆ ನಾವು ಕೇಳ್ಕೊಳ್ಬೇಕಾದ ಅಂತಿಮ ಪ್ರಶ್ನೆ ಇದು: ಇಂಧನ ಬಿಕ್ಕಟ್ಟು ಮತ್ತು ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುವ ಜಾಗತಿಕ ಮೈತ್ರಿಗಳ ಈ ಯುಗದಲ್ಲಿ ಭಾರತ ಕೇವಲ ಈ ಹೊಸ ವ್ಯವಸ್ಥೆಗೆ ಸುಮ್ಮನೆ ರಿಯಾಕ್ಟ್ ಮಾಡುತ್ತಾ ಕೂರ್ತಾದೆಯೋ, ಅಥವಾ ಇಡೀ ಜಾಗತಿಕ ವ್ಯವಸ್ಥೆಯನ್ನೇ ರೂಪಿಸುವ ಡ್ರೈವಿಂಗ್ ಫೋರ್ಸ್ ಆಗಲಿದೆಯೋ? ಭಾರತದ ಈ ಚಾಣಾಕ್ಷ ಭೌಗೋಳಿಕ ರಾಜಕೀಯ ಹೆಜ್ಜೆಗಳೇ ಈ ಪ್ರಶ್ನೆಗೆ ಉತ್ತರ ನೀಡುತ್ತಿವೆ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ.